ಗುರು, ನೀವು ನೋಡ್ತಿರುವಂತಹ ಈ ರಸ್ತೆ ಮಟ್ಟು ಬೀಚ್ಗೆ ಹೋಗುತ್ತಿರುವಂತಹ ರಸ್ತೆ ಇದು. ಸೊ ನಾವೀಗ ಹಳ್ಳಿನ ಒಳಗಡೆ ಹೋಗ್ತಿರೋದ್ರಿಂದ ಈ ತರ ಕಾಣ್ತಾ ಇದೆ. ಇದಕ್ಕೆ ಮೇನ್ ರೋಡ್ ಬೇರೆ ತರನೇ ಇದೆ ನೋಡಿ. ಮಟ್ಟು ಬೀಚು ಬಂದೇ ಬಿಡ್ತು ಗುರು. ಈ ಸಮುದ್ರವನ್ನ ನೋಡಿದ್ರೆ ನನ್ಗೆ ಒಂದು ಗಾದೆ ನೆನಪಾಗುತ್ತೆ. ಅದ್ಯಾವ್ದು ಅಂತ ಹೇಳಿದ್ರೆ, ಸಮುದ್ರವೆಂದರೆ ಬರೀ ಸಮುದ್ರವಲ್ಲ, ಕಡಲ ತೀರದಲ್ಲಿ ವಾಸ ಮಾಡುವವರ ಅದೆಷ್ಟೋ ಜನರ ಮನೆ ದೇವತೆಯೂ ಹೌದು. ಇದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಒಂದು ಮುತ್ತಿನ ಕತೆ ಚಿತ್ರವು ಉದಾಹರಣೆ ಆಗಿದೆ. ಹಪ್ಪನೆ ದಡ ಸೇರುವ ಅಲೆಗಳು, ತಣ್ಣಗೆ ಬೀಸುವ ತೆಂಗಿನ ಮತ್ತು ತಾಳೆ ಮರಗಳ ಗಾಳಿಗಳು ಈ ಮಟ್ಟು ಬೀಚಿನ ಸೌಂದರ್ಯ. ಈ ಸಮುದ್ರದ ಬಗ್ಗೆ ಕೆಲವು ಒಳ್ಳೆಯ ಮತ್ತು ಕೆಟ್ಟದಂತಹ ವಿಚಾರಗಳನ್ನ ತಿಳಿಯೋಣ. ಗುರು, ನನ್ಗಂತೂ ಈ ಸಮುದ್ರಕ್ಕೆ ಬಂದಿರೋದು, ಎಕ್ಸ್ಪ್ರೆಸ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಮಟ್ಟು ಬೀಚ್ಗೆ ಬಂದಿರೋದು ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ನಾನಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇಷ್ಟೊಂದು ಚೆನ್ನಾಗಿದೆಯಾ ಅಂತ ಅನ್ಕೊಂಡಿದ್ದೆ. ಸೊ ಇಲ್ಲಿಗೆ ಬಂದಾಗ್ಲೇನೆ ಗೊತ್ತಾಗಿದ್ದು ನನಗೆ ಇದು ಅದಕ್ಕಿಂತ ಅತ್ಯುತ್ತಮವಾಗಿದೆ ಅಂತ. ಯಪ್ಪ, ಈ ಸಮುದ್ರದ ಬಗ್ಗೆ 4 ಮಾತಾಡ್ಬೇಕು ಅಂತ ಹೇಳಿದ್ರೆ, ತಣಿದು ಬಂದ್ರೆ ಅಂದ್ರೆ ದಣಿಕೊಂಡು ಬಿಸಿಲಿ ಬಂದ್ರೆ ಈ ಒಂದು ಸಮುದ್ರದ ಕಡಲ ತೀರದಲ್ಲಿ ನಿಂತ್ಕೊಂಡ್ರೆ ಸಾಕು. ಎಷ್ಟೇ ಬಿಸಿಲಿದ್ರೂ ಸಹ ಈ ತಾಳೆ ಮರಗಳು, ತೆಂಗಿನ ಮರಗಳು, ಆ ಬೀಸುವಂತಹ ಗಾಳಿಗಳು ಎಷ್ಟೊಂದು ತಂಪನ್ನ ನೀಡುತ್ತೆ ಅಂತ ಹೇಳಿದ್ರೆ ಅದನ್ನ ಊಹೆ ಮಾಡ್ಕೊಳ್ಳೋಕು ಸಹ ಗೊತ್ತಾಯಿದ್ದೀನಿ. ಒಳ್ಳೆ ಚಾಮರಾಜನಗರದಿಂದ ನಾನು ಈ ಒಂದು ಮಟ್ಟು ಬೀಚ್ ಅನ್ನು ನೋಡ್ಲಿಕ್ಕೋಸ್ಕರ ಅಲ್ಲಿಂದ ಇಲ್ಲಿ ತನಕ ಸಹ ಬಂದಿದ್ದೀವಿ. ಹಲವಾರು ಪ್ಲೇಸ್ ಗಳನ್ನ ಸಹ ನಾವು ತೋರಿಸ್ಬೇಕು ಅಂತ ಇದ್ದೀನಿ. ಆದ್ರೆ ನೀವು ಇನ್ನೂ ಸಹ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಎಲ್ಲರೂ ಸಹ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ವೆಲ್ಕಮ್ ಟು ಮಟ್ಟು ಬೀಚ್. ಗುರು, ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ದಿನನೂ ಸಹ ನಾನು ಚೆನ್ನಾಗಿರುವಂತಹ ಒಂದು ಕಂಟೆಂಟ್ ಅನ್ನ ತಗೊಂಡು ಬಂದಿದ್ದೀನಿ. ಸಾಮಾನ್ಯವಾಗಿ ನೀವು ಈ ಒಂದು ಬೀಚ್ ಅನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಗಳಲ್ಲಿ ಆಗಿರ್ಬೋದು, ಸ್ಟೋರಿಗಳಲ್ಲಿ ಆಗಿರ್ಬೋದು, ಇಲ್ಲ ರೀಲ್ಸ್ ಗಳಾಗಿರ್ಬೋದು ನೋಡ್ತಾನೆ ಇರ್ತೀರಾ. ಆದ್ರೆ ನೀವು ಇವಾಗ ಡೈರೆಕ್ಟ್ ಆಗಿ ನೋಡುವಂತಹ ಭಾಗ್ಯವನ್ನ ನಾವು ಮಾಡಿದೀವಿ. ನಾವಂತೂ ತುಂಬಾನೇ ಅದೃಷ್ಟವಂತರು ಅಂತಾನೆ ಸಹ ಹೇಳ್ಬೋದು. ಈ ಒಂದು ಜಾಗದಲ್ಲಿ ಮಟ್ಟು ಬೀಚ್ ಅನ್ನ ಫ್ರೆಂಡ್ಸ್ ನಾವು ಸಹ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೇ ನೋಡಿ ಇನ್ಸ್ಪೈರೇಷನ್ ಆಗ್ತಾ ಇತ್ತು. ಆದ್ರೆ ಆ ಒಂದು ಜಾಗವನ್ನ ನಾವು ಇವಾಗ ಜೀವಮಾನದಲ್ಲಿ ನಾವು ರಿಯಲ್ ಆಗಿ ನೋಡ್ತೀವಿ ಅಂತ ನಾವು ಅನ್ಕೊಂಡಿರಲಿಲ್ಲ. ಅಪ್ಪಳಿಸುತ್ತಿರುವಂತಹ ಸಮುದ್ರಗಳನ್ನು ಸಹ ಈ ಜಾಗದಲ್ಲಿ ನೋಡಬಹುದು. ಮೇಲ್ಗಡೆಯಿಂದ ನೋಡಿದಾಗ ಕಲ್ಲುಗಳನ್ನ ಹಾಕಿರ್ತಾರಲ್ಲ, ಸ್ಟೆಪ್ ಬೈ ಕಲ್ಲುಗಳು ಹಾಕಿರ್ತಾರಲ್ಲ, ಅದನ್ನ ಅವರು ಡ್ರೋನಿನಲ್ಲಿ ಸೆರೆ ಮಾಡಿರುವಂತಹ ವಿಡಿಯೋ. ಅದನ್ನ ನಾವು ಕೆಳಗಡೆ ಯಾವ ರೀತಿ ಕಾಣುತ್ತೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾರ್ಮಲ್ ಆಗಿ ಮಲ್ಪೆ ಬೀಚ್ ಸ್ವಲ್ಪ ಶಾಂತವಾಗಿ ಇರ್ತಿತ್ತು. ಆದ್ರೆ ಈ ಒಂದು ಬೀಚ್ ಎಷ್ಟೊಂದು ಗಲಾಟೆ ಮಾಡ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು. ದೊಡ್ಡ ತುಂಟ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ತನಕ ಇಲ್ಲಿ ತನಕ ಆ ಒಂದು ಮಲ್ಪೆ ಬೀಚ್ ಅಲ್ಲಿ ಬರದೇ ಇರಲಿಲ್ಲ. ಆದ್ರೆ ಈ ಒಂದು ಮಟ್ಟು ಬೀಚ್ ಅಲ್ಲಿ ಸ್ವಲ್ಪ ತೊಂದರೆಗಳಂತೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸಮುದ್ರ ಶಾಂತ ರೀತಿಯಿಂದ ಇಲ್ವಲ್ಲ. ಆಲ್ಮೋಸ್ಟ್ ಬಂದ್ರೆ ಹಂಗೆ ತುಂಬಾನೇ ದೂರ ಗಂಟ ಬರುತ್ತೆ. ನೋಡಿ ಇಲ್ಲಿ ತನಕನೂ ಸಹ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ತನಕನೂ ಸಹ ನೀರು ಮೇಲ್ಗಡೆ ಬರುತ್ತೆ. ನೋಡಿ ಅಲ್ಲಿ ನೋಡ್ತಿದ್ದೀರಲ್ಲ, ಈ ಒಂದು ಮೇಲ್ಗಡೆಯಿಂದ ನೋಡ್ತಾ ಇದ್ದಾರಲ್ಲ, ಅಂದ್ರೆ ಡ್ರೋನಿನ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತಹ ಮಟ್ಟು ಬೀಚ್ ಅಲ್ಲಿ ಕಲ್ಲುಗಳನ್ನ ಹಾಸಿರ್ತಾರಲ್ಲ, ಕಲ್ಲು ಬೈ ಸ್ಟೆಪ್ ಕಲ್ಲುಗಳನ್ನ ಎಲ್ಲೆಂದ್ರಲ್ಲಿ ಮಡಗಿದ್ರಲ್ಲ, ಆ ಜಾಗದಲ್ಲಿ ನಾವು ನಿಂತಿದ್ದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕಲ್ಲಿನ ಮೇಲ್ಗಡೆನೆ ನಾವು ನಿಂತಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಸುಮಾರು ದೂರ ತನಕನೂ ಸಹ ಈ ಒಂದು ಕಲ್ಲುಗಳನ್ನ ಹಾಕಿದ್ದಾರೆ. ಆದರೆ ಈ ಒಂದು ಕಲ್ಲುಗಳು ಸಹ ಈ ಒಂದು ಬೀಚಿನ ಒಂದು ಗೌರವವನ್ನ ಹೆಚ್ಚು ಮಾಡುತ್ತೆ ಅಂತಾನು ಸಹ ಹೇಳ್ಬೋದು. ಮತ್ತೆ ಫ್ರೆಂಡ್, ತೆಂಗಿನ ಮರಗಳಂತೂ ಉಡುಪಿ ಅಂತ ಬಂದಾಗ ಫ್ರೆಂಡ್ ತೆಂಗಿನ ಮರಗಳಂತೂ ಜಾಸ್ತಿ ಅಂತ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ. ಆ ತೆಂಗಿನ ಮರಗಳು ಈ ಒಂದು ಬೀಚಿನ ಸೌಂದರ್ಯವನ್ನು ತುಂಬಾನೇ ಹೆಚ್ಚಿಸ್ತಿರುತ್ತೆ. ನೀವು ನೋಡ್ತಿದ್ದೀರಲ್ಲ, ಇದೇ ಮಟ್ಟು ಬೀಚ್ ಆಗಿದೆ. ನೋಡಿ ಇಲ್ಲಿಂದ ಏನಾದ್ರು ಮೇಲ್ಗಡೆ ನೀರು ಬರಬಾರ್ದು ಅನ್ನೋ ಉದ್ದೇಶದಲ್ಲಿ ಇಲ್ಲಿರುವಂತಹ ಮರಳು ಇದೆಯಲ್ಲ, ಇಲ್ಲಿರುವಂತಹ ಮರಳನ್ನ ತೆಗೆದು ಇಲ್ಲಿ ಗುಡ್ಡೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಂದ ಬರುತ್ತಿರುವಂತಹ ನೀರುಗಳು ತುಂಬಾ ಕೋಪಕಾರಿಯ ಒಂದು ಸಮುದ್ರ ಅಂತಾನೆ ಹೇಳ್ಬೋದು ಇದನ್ನ. ಯಾಕಂತ ಹೇಳಿದ್ರೆ ಅಪ್ಪಳಿಗೆ ಬರುವಂತಹ ನೀರು ಎಲ್ಲಿ ತನಕ ಹೋಗ್ತಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಆದ್ರೆ ಅಲ್ಲಿಂದ ರೋಡ್ಗೆ ಬರಬಾರ್ದು, ಅಂದ್ರೆ ಮನೆಗಳು, ರೋಡ್ ಮೇಲ್ಗಡೆ ಎಲ್ಲ ಮನೆಗಳಿದೆಯಲ್ಲ, ಸಮುದ್ರದ ಕಡಲಿನಲ್ಲಿ ಮನೆಗಳಿದೆಯಲ್ಲ, ಆ ಮನೆಗಳಿಗೆ ನೀರು ಬರಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಒಂದು ಇಲ್ಲಿರುವಂತಹ ಒಂದು ಈ ಸ್ಪಾಟ್ ಅಲ್ಲಿ ಇದ್ದಂತಹ ಒಂದು ಮರಳನ್ನ ತೆಗೆದು ಅಲ್ಲಿ ತುಂಬಾ ದೊಡ್ಡದಾಗಿ ಗೋಪುರ ತರ ಮಾಡಿದ್ದಾರೆ. ಆಮೇಲೆ ಇಲ್ಲಿಗೆ ನೀರು ಬರುತ್ತೆ ಅಂತ ಉದ್ದೇಶದಲ್ಲಿ ಇಲ್ಲೂ ಸಹ ಕಲ್ಲುಗಳನ್ನ ಹಾಕಿದ್ದಾರೆ. ಬಟ್ ಅಪ್ಪಳಿಸಿ ಬರುತ್ತಿರುವಂತಹ ಒಂದು ನೀರುಗಳನ್ನ ನೀವು ನೋಡ್ಬೋದು. ಇಲ್ಲಿ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ, ಮೇಲ್ಗಡೆನೆ ಬರ್ತಾ ಇದೆ, ನಮಗೂ ಸಹ ಆರ್ತಾ ಇದೆ. ಆದ್ದರಿಂದನೇ ಈ ಒಂದು ಬೀಚ್ಗೆ ಪಾಠವನ್ನ ಕಲಿಸ್ಲಿಕ್ಕೆ ಇಲ್ಲಿರುವಂತಹ ಮರಳನ್ನ ಮೇಲ್ಗಡೆ ಉಪ್ಪರ ತರ ಒಂದನ್ನ ಮಾಡಿ ಇಲ್ಲಿಗೆ ಕಲ್ಲನ್ನ ಹಾಕಿದ್ದಾರೆ ಅಂತ ನಾನು
ಬೀಚ್ ನೀವು ನೋಡ್ತಾ ಇದ್ದೀರಲ್ಲ, ಪ್ರಕೃತಿಯಲ್ಲಿ ಏಳು ಮಾಡಿಸಿದಂತಹ ಒಂದು ಬೀಚ್ ಅಂತ ಹೇಳಿದ್ರೆ ಇದು ಮಟ್ಟು ಬೀಚ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಮಟ್ಟು ಬೀಚ್ ಅಂತಂದ್ರೆ ಫ್ರೆಂಡ್ಸ್, ಆ ಕಡೆ ಅಂದ್ರೆ ರೋಡ್ ಬದಿಯಲ್ಲಿ ಇದೆಯಲ್ಲ, ನಾನು ಆಗ್ಲೇ ಹೇಳ್ದಂಗೆ ಆ ಕಡೆ ಫುಲ್ಲು ಅಂದ್ರೆ ತುಂಬಾನೇ ದೂರ ತನಕ, ಸಾಮಾನ್ಯವಾಗಿ ಒಂದು 3 ಕಿಲೋಮೀಟರ್ ತನಕನೂ ಸಹ ಈ ಒಂದು ತೆಂಗಿನ ಮರಗಳನ್ನು ಸಾಲು ಸಾಲಾಗಿ ಹಾಕಿದ್ದಾರೆ. ಮಧ್ಯದಲ್ಲಿ ಒಂದು ರಸ್ತೆಯನ್ನು ಹಾಕಿದ್ದಾರೆ. ತದನಂತರ ಒಂದು ಬೀಚ್ ಇದೆ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಸಹ, ಎಂತ ಕಣ್ಣು ಕಾಣದಿರೋರ್ಗೂ ಸಹ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೇನೆ ಒಂದು ಅಟ್ರಾಕ್ಟ್ ಆಗ್ತಾರೆ, ಆಕರ್ಷಣೆ ಬರುತ್ತೆ ಅಂತಾನೆ ಸಹ ಈ ಒಂದು ಬೀಚ್ ಅಲ್ಲಿ ನಾವು ಹೇಳ್ಬೋದು. ಈ ಒಂದು ಬೀಚ್ ಅಂದ್ರೆ ಫ್ರೆಂಡ್ಸ್ ಇದು ಕೆಟ್ಟ ಬೀಚ್ ಅಂತ ನಾನು ಹೇಳ್ತೀನಿ. ಇದಕ್ಕೊಂದು ಸಜೆಷನ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕೆಟ್ಟ ಬೀಚ್ ಅಂತ ನಾನು ಸಜೆಷನ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲ ಸಮುದ್ರಗಳು ಶಾಂತವಾಗಿದೆ. ಅಂದ್ರೆ ನಾವು ಆಲ್ಮೋಸ್ಟ್ ಇವಾಗ ಹೋಗಿದಂತಹ ಕಾಪು ಬೀಚ್ ಆಗಿರಬಹುದು, ಮಲ್ಪೆ ಬೀಚ್ ಆಗಿರಬಹುದು, ಮತ್ತೆ ಸೇಂಟ್ ಮೇರಿಸ್ ಐಲ್ಯಾಂಡ್ ಇದೆಯಲ್ಲ, ಅದನ್ನು ಸಹ ಇಷ್ಟೊಂದು ಸದ್ದುಗಳನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಈ ಒಂದು ಬೀಚ್ ಇದೆಯಲ್ಲ, ನೀವು ನೋಡ್ತಾ ಇರ್ಬೋದು, ನೀವು ನೋಡ್ತಿದ್ದೀರ ನೋಡಿ, ಇಲ್ಲಿ ತನಕನೂ ಸಹ ನೀರು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇದನ್ನ ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಗೆ ಕಲ್ಲುಗಳು ಹಾಕಿದಾರಲ್ಲ, ಇದೇ ಇದಕ್ಕೆ ಬಂಧನ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಮಟ್ಟು ಬೀಚ್ ಏನಾದ್ರು ಕೋಪ ಅನ್ನೋದು ಏನಾದ್ರು ಬಂದ್ರೆ ಸಮುದ್ರದಿಂದ ಒಳಗಡೆ ಬಂದು ರೋಡನ್ನ ಆಕರ್ಷಣೆ ಮಾಡಿ ತದನಂತರ ಅಲ್ಲಿರುವ ಮನೆಗಳನ್ನ ಡೆಮಾಲಿಷ್ ಮಾಡ್ಲಿಕ್ಕೂ ಈ ಒಂದು ಮಟ್ಟು ಬೀಚ್ ಹೇಳಕ್ಕಾಗಲ್ಲ. ಅದನ್ನು ಸಹ ಮಾಡಿದ್ರು ಮಾಡುತ್ತೆ ಅಂತ ಹೇಳ್ಬೋದು. ಈಗ ನಾವು ಸಹ ನೋಡ್ತಿದ್ದೀರಲ್ಲ, ನಾವು ಒಂದ್ ಸ್ವಲ್ಪ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ತನಕನೂ ಸಹ ನೀರ್ ಬಂದಿರೋದನ್ನ ನೀವು ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಈಗಾಗಲೇ ಇಲ್ಲಿ ತನಕ ಸಹ ಸ್ನೋಗಳು ಬಂದು ಹೋಗಿದೆ. ಅಂದ್ರೆ ಎಷ್ಟೊಂದು ನಿಗೂಢವಾಗಿಲ್ಲ ಈ ಒಂದು ಇದು ಅಂತ ಹೇಳಿದ್ರೆ, ತುಂಬಾನೇ ಸದ್ದು ಮಾಡುವಂತಹ ಒಂದು ಬೀಚ್ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಅಪಾಯಕರವಾದಂತಹ ಬೀಚ್ ಅಂತ ಹೇಳಿದ್ರೆ ಮಟ್ಟು ಬೀಚೆ. ನೀವೇನಾದ್ರೂ ಮಟ್ಟು ಬೀಚ್ಗೆ ಏನಾದ್ರು ಬಂದ್ರೆ ಡ್ರೋನ್ನಲ್ಲಿ ಸಹ ನೋಡ್ಕೋಬಹುದು ಅಷ್ಟೇ. ಸಾಮಾನ್ಯವಾಗಿ ಈ ಒಂದು ಬೀಚ್ಗೆ ಬಂದ್ರೆ ತುಂಬಾನೇ ಜಾಗೃತರಾಗಿರಬೇಕು ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟೊಂದು ನೀರು ಅಷ್ಟು ಕೋಪದಲ್ಲಿದೆ ಅಂತ ಹೇಳಿದ್ರೆ ಅಪಾಯವನ್ನ ಯಾವ ರೀತಿನಾದ್ರೂ ಸಹ ಮಾಡುತ್ತೆ. ಅಷ್ಟೊಂದು ನೋಡ್ತಾ ಇರ್ಬೋದಲ್ಲ ನೀವು. ಇಲ್ಲಿಗೆ ಏನಾದ್ರು ಬಂದ್ರೆ ನೀವು ಬಹಳ ಒಳಗಡೆ ಹೋಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇರುತ್ತೆ. ಅಂದ್ರೆ ಒಳಗಡೆ ಎಳೆಯುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಆದ್ರಿಂದ ನಾವು ನೋಡ್ತಿದ್ದೀವಲ್ಲ, ಇಲ್ಲೇ ಸಹ ನಿಂತ್ಕೊಂಡು ನೀವು ಈ ಒಂದು ಮಟ್ಟು ಬೀಚ್ ಅನ್ನ ನೋಡಿ ಆನಂದಿಸಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನೀವು ನೋಡ್ತಿರುವಂತಹ ತೆಂಗಿನ ಮರಗಳನ್ನ ನೀವು ನೋಡ್ತಾ ಇರ್ಬೋದು, ಮತ್ತೆ ತಾಳೆ ಮರಗಳನ್ನು ಸಹ ನೀವು ನೋಡ್ತಾ ಇರ್ಬೋದು. ಈ ಒಂದು ಮರಗಳಿದ್ರೇನೆ ಈ ಒಂದು ಬೀಚ್ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇಲ್ಲಿ ತನಕನೂ ಸಹ ಬೇಡದಿರುವಂತಹ ಕೆಲಸಗಳು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬೀಚ್ಗಳಲ್ಲಿ ಫ್ರೆಂಡ್ಸ್ ನೀವು ಹೋಗ್ಬೇಕಾದ್ರೆ ಈ ತರ ಎಲ್ಲ ಬಿಸಾಕೋದನ್ನ ಅವಾಯ್ಡ್ ಮಾಡಿ ಅಂತ ಕೇಳ್ಕೋಬಹುದು. ಯಾಕಂತ ಹೇಳಿ ನೋಡಿ, ಇಲ್ಲಿ ರಟ್ಗಳಿದೆ, ಸ್ನೋ ಇದೆ, ಯಾರ ಸ್ನೋ ತಗೊಂಡು ಬಂದು ಹಾಕೊಂಡವ್ರೆ ಅಲ್ಲೇನೆ ಬಿಸಾಕ್ಬಿಟ್ಟವ್ರೆ. ಯಾರು ಸಹ ಇದನ್ನ ಕಲುಷಿತವನ್ನ ಮಾಡಬೇಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರೂ ಸಹ ಈ ಒಂದು ಪದ್ಧತಿಗಳನ್ನ, ರೂಲ್ಸ್ಗಳನ್ನ, ಏನೇನು ಯಾವ ಬೀಚಲ್ಲಿ ಯಾವ ರೂಲ್ಸ್ಗಳಿರುತ್ತೆ ಆ ರೂಲ್ಸ್ಗಳನ್ನ ಫಾಲೋ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾವುದೋ ಒಂದು ಕಾಯಿ ಇದೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಯಾವ ಕಾಯಿ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ಬೋದು. ಒಂಥರ ಅವರೆಕಾಯಿ ತರ ಇದೆ. ಸಾಮಾನ್ಯವಾಗಿ ನಾವು ಅವರೆಕಾಯಿನ ಮಾತ್ರ ನೋಡಿರೋದು, ಅವರೆಕಾಯಿ ತರನೇ ಇದೆ ಫ್ರೆಂಡ್ಸ್. ಆದ್ರೂ ಈ ಒಂದು ಬೀಚಿನಲ್ಲಿ ಯಾವುದೇ ರೀತಿ ಆಟ ಆಡುವಂತಹ ವಸ್ತುಗಳು ಏನು ಸಹ ಇರೋದಿಲ್ಲ. ಒಂದು ಬೋಟ್ ರೈಡಿಂಗ್ ಸಹ ಇರೋದಿಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ದಣಿದವರಿಗೆ ನೀರು ಎಷ್ಟು ಸೂಕ್ತವೋ ಅದೇ ತರಹ ಈ ಒಂದು ಜಾಗದಲ್ಲಿ ಬಿಸಿಲಿನಿಂದ ಬಂದಲ್ಲ ಅವ್ರೇನಾದ್ರೂ ಬಂದು ಈ ಬೀಚನ್ನ ನೋಡಿದ್ರೆ ಇಲ್ಲಿನ ತಾಳೆ ಮರಗಳು ಮತ್ತು ತೆಂಗಿನ ಮರಗಳು ಇವರಿಗೆ ಶಾಂತಿಯಿಂದ ಒಂದು ಆಶೀರ್ವಾದಗಳನ್ನ ಮಾಡುತ್ತೆ. ಆಶೀರ್ವಾದನ ಯಾವ ರೀತಿ ಮಾಡುತ್ತೆ ಅಂತ ಹೇಳಿದ್ರೆ, ಗಾಳಿಯನ್ನ ಬೀಸುವ ಮೂಲಕ ಆಶೀರ್ವಾದನ ಮಾಡುತ್ತೆ. ಆದ್ರೆ ನಾವು ಇವಾಗ ಫುಲ್ ಬೆವರು ಬಂದ್ಬಿಟ್ಟಿದೆ, ಅಂದ್ರೆ ಫುಲ್ ಬಿಸಿಲಿತ್ತಲ್ಲ ಒಳಗಡೆ. ಆದ್ರೆ ಈ ಒಂದು ಜಾಗದಲ್ಲಿ ಈ ಒಂದು ಪರಿಸರವನ್ನ ಸವಿದಾಗ ಈ ಒಂದು ಮರದ ಮೌಲ್ಯಗಳು ಗೊತ್ತಾಗುತ್ತೆ. ತಾಳೆ ಮರ ಮತ್ತು ತೆಂಗಿನ ಮರಗಳು ಈ ಒಂದು ಬೀಚಿನ ಅತಿ ಹೆಚ್ಚಿನ ಆಕರ್ಷಣೆ ಆಗಿದೆ ಅಂತಾನೆ ಹೇಳ್ಬೋದು.